ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ಮೋಟಿವೇಟರ್. ಲೈಫ್ನಲ್ಲಿ ಏನಾದರೂ ಮಾಡಬೇಕಂದ್ರೆ ಫೇಲ್ ಆಗ್ತಾ ಇರ್ತೀರಾ. ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಫೇಲ್ ಆಗ್ತಾ ಇರ್ಬೋದು. ಇಷ್ಟಕ್ಕೂ ನೀವು ಜೀವನದಲ್ಲಿ ಸಕ್ಸಸ್ ಆಗದೇ ಇರೋದಕ್ಕೆ ಕಾರಣಗಳೇನು ಅಂತ ಈ ಒಂದು ಸ್ಟೋರಿನಲ್ಲಿ ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗೋ ಥರ ತಿಳಿಸ್ಕೊಡ್ತೀನಿ. ತಪ್ಪದೆ ಕೊನೆಯ ತನಕ ಈ ಒಂದು ವಿಡಿಯೋನ ನೋಡಿ. ನಿಮಗೇನಾದರೂ ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಶ್ಯಾಮ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಇವನು ಸ್ಕೂಲ್ ಡೇಸ್ನಿಂದಲೂ ಒಂದು ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿರ್ತಾನೆ. ಕ್ಲಾಸ್ ಟಾಪರು ಅಲ್ಲ, ಹಾಗಂತ ಬ್ಯಾಕ್ ಬೆಂಚರು ಅಲ್ಲ. ಇವನಿಗೆ ಅವನೊಬ್ಬ ಆ್ಯಾವ್ರೇಜ್ ಸ್ಟೂಡೆಂಟ್ ಅಂತ ಯಾವಾಗ ಕ್ಲಾರಿಟಿ ಬರುತ್ತಂದರೆ, 3rd and 4th ಕ್ಲಾಸ್ನಲ್ಲಿ ಅವನ ಆಡೋ ಹುಡುಗ. ಅವನಿಗೆ ಯಾವುದೇ ಓದಿನ ಕಡೆ ಗಮನ ಇರೋದಿಲ್ಲ. ನೆಕ್ಸ್ಟ್ 5th ಸ್ಟ್ಯಾಂಡರ್ಡ್ ಬಂದ ಮೇಲೆ ಅವರ ಒಂದು ಟೀಚರ್ಸ್ ಎಲ್ಲ ಶ್ಯಾಮ್ ಆ್ಯಾವ್ರೇಜ್ ಆಗಿ ಓದ್ತಾನೆ, ಆದರೆ ಅವನು ಪ್ರಯತ್ನ ಪಟ್ಟರೆ ತಪ್ಪದೆ ರ್ಯಾಂಕ್ ಬರುವಂಥ ಸ್ಟೂಡೆಂಟ್ ಅಂತ ಅವನ ಮುಂದೆ ಮತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ನಲ್ಲಿ ಅವರ ಒಂದು ಪೇರೆಂಟ್ಸ್ ಮುಂದೆ ಹೇಳೋದಕ್ಕೆ ಶುರು ಮಾಡಿದ್ರು. ಅವನಿಗೆ ಬರ್ತಿರೋ ಮಾರ್ಕ್ಸ್ನ ನೋಡಿ ಇನ್ನೂ ಅವರ ಪೇರೆಂಟ್ಸ್ ಆ್ಯಂಡ್ ರಿಲೇಟಿವ್ಸ್ ಆ್ಯಂಡ್ ನೈಬರ್ಸ್ ಎಲ್ಲರೂ ಸಹ ಶ್ಯಾಮ್ ಒಂದು ಆ್ಯಾವ್ರೇಜ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದರು. ಶ್ಯಾಮ್ ಮೈಂಡ್ನಲ್ಲಿ ಸಹ ಇದು ಫಿಕ್ಸ್ ಆಗೋದಕ್ಕೆ ಶುರುವಾಯಿತು. ಸೊ ನಾನೊಬ್ಬ ಆ್ಯಾವ್ರೇಜ್ ಸ್ಟೂಡೆಂಟ್ ಅಂತ ಬಲವಾಗಿ ಅವನು ನಂಬೋದಕ್ಕೆ ಶುರು ಮಾಡ್ದ. ನಂತರ ಕಾಲಕ್ರಮೇಣ ಅವನ ಒಂದು PUC ಆ್ಯಂಡ್ ಡಿಗ್ರಿನಲ್ಲೂ ಸಹ ಅವನ ಒಂದು ಆ್ಯಾವ್ರೇಜ್ ಆಗಿ ಮಾರ್ಕ್ಸ್ನ ತೆಗೆದ. ನಂತರ ಓದು ಪೂರ್ತಿ ಆದಮೇಲೆ ಅವನು ಜಾಬ್ ಹುಡುಕಬೇಕಾಯಿತು. ಅದಕ್ಕೆ ಅವನು ಎಷ್ಟೇ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾನೆ, ಆದರೆ ಅವನಿಗಿರೋ ನಾಲೆಜ್ಗೆ ಯಾವುದೇ ಕ್ವಶನ್ಗೆ ಅವನು ಆನ್ಸರ್ ಮಾಡ್ತಾ ಇರಲಿಲ್ಲ. ಓದು ಮುಗಿಸಿ 2-3 ವರ್ಷ ಆದರೂ ಯಾವುದೇ ಜಾಬು ಸಿಕ್ಕಿರಲಿಲ್ಲ. ಇನ್ನೊಂದು ಕಡೆ ಮನೆಯವರು ಸಹ ಅಡ್ವೈಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವುದಾದ್ರೂ ಜಾಬ್ ನೋಡ್ಕೋಬಾರ್ದಾ, ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರ್ತೀಯ, ನಿನಗಿಂತ ಹಿಂದೆ ಎಜುಕೇಷನ್ ಕಂಪ್ಲೀಟ್ ಮಾಡಿದವರೆಲ್ಲ ಯಾವುದೋ ಒಂದು ಜಾಬ್ ನೋಡಿಕೊಂಡು ಲೈಫ್ನಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದರು. ಈ ಕಡೆ ನೋಡಿದ್ರೆ ಶ್ಯಾಮ್ ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೂ ಮುಂಚೆನೇ ನಾನೊಬ್ಬ ಆ್ಯಾವ್ರೇಜ್, ನನಗೆ ಸಾಕಷ್ಟು ನಾಲೆಜ್ ಇಲ್ಲ, ಈ ಇಂಟರ್ವ್ಯೂನಲ್ಲೂ ಸಹ ನಾನು ಸೆಲೆಕ್ಟ್ ಆಗಲ್ಲ ಅಂತ ಅವನಿಗವನೇ ಹೇಳ್ಕೊಳ್ತಾ ತುಂಬ ಡಿಪ್ರೆಷನ್ ಸ್ಟೇಟಸ್ಗೆ ಹೋಗ್ಬಿಡ್ತಾ ಇದ್ದ. ಇದನ್ನು ಗಮನಿಸಿದಂಥ ಅವ್ರ ಪೇರೆಂಟ್ಸ್ ಅವನ್ನ ಒಂದು ಡಿಪ್ರೆಷನ್ನಿಂದ ಹೊರಗೆ ಬರೋದಕ್ಕೆ ಅವನನ್ನು ಒಂದು ಫೇಮಸ್ ಸೈಕಲಾಜಿಕಲ್ ಕನ್ಸಲ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಕೌನ್ಸ್ಲಿಂಗ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಕೌನ್ಸ್ಲಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ಅವರು ಶ್ಯಾಮ್ ಬಗ್ಗೆ ಅವರ ಒಂದು ಪೇರೆಂಟ್ಸ್ ಹತ್ರ ಎಲ್ಲ ವಿಚಾರವನ್ನು ಆ ಒಂದು ಸೈಕಾಲಜಿಸ್ಟ್ ಮೊದಲೇ ತಿಳ್ಕೊಂಡಿರ್ತಾರೆ. ಶ್ಯಾಮ್ಗೆ ಆ ಒಂದು ಸೈಕಾಲಜಿಸ್ಟ್ ಕೌನ್ಸ್ಲಿಂಗ್ ಕೊಡುವಾಗ, ಶ್ಯಾಮ್, ನಿನ್ನ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಬೇಕಂದ್ರೆ ಮೊದಲು ನಾನು ಹೇಳೋ ಈ ಕಥೆನ ಸಂಪೂರ್ಣವಾಗಿ ಕೇಳು, ಅರ್ಥ ಮಾಡ್ಕೊ ಅಂತ ಶ್ಯಾಮ್ಗೆ ಆ ಸೈಕಾಲಜಿಸ್ಟ್ ಕತೆ ಹೇಳೋಕ್ಕೆ ಶುರು ಮಾಡ್ತಾರೆ. ಒಂದೂರಿನಲ್ಲಿ ಒಬ್ಬ ಕುರಿ ಕಾಯೋನು ಇರ್ತಾನೆ. ಅವನು ಪ್ರತಿದಿನ ಅವನು ಒಂದು ಕುರಿಯ ಗುಂಪು, ಅಂದರೆ ಸುಮಾರು 100-150 ಕುರಿ ಇರ್ತಕ್ಕಂಥ ಒಂದು ಗುಂಪು ಊರಿನ ಪಕ್ಕದಲ್ಲೇ ಇರೋ ಕಾಡಿಗೆ ಹೊಡ್ಕೊಂಡೋಗಿ ಮೇಯಿಸ್ಕೊಂಡು ಬರ್ತಾ ಇದ್ದ. ಒಂದಿನ ಅವನಿಗೆ ಕಾಡಿನಲ್ಲಿ ಕುರಿ ಮೇಯಿಸುವಾಗ ಒಂದು ಚಿಕ್ಕದು, ಅಂದರೆ ಹುಟ್ಟಿ 1 ವಾರ ಅಥವಾ 15 ದಿವಸ ಆಗಿರ್ತಕ್ಕಂಥ ಒಂದು ಹುಲಿ ಮರಿ ಕಾಣಿಸುತ್ತೆ. ತುಂಬ ಚಿಕ್ಕದು, ನೋಡೋದಕ್ಕೆ ಬೆಕ್ಕು ಥರ ಇರುತ್ತೆ, ತುಂಬ ಮುದ್ದಾಗಿ ಕೂಡ ಇರುತ್ತೆ. ಆ ಕಾಡಿನಲ್ಲಿ ಒಂಟಿಯಾಗಿರೋದನ್ನು ನೋಡಿದ ಆ ಕುರಿ ಕಾಯೋನು ಅದನ್ನು ಅವನ ಜೊತೆ ಎತ್ಕೊಬಂದು ಸಾಕೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಪ್ರತಿದಿನ ಹಾಲು ಕುಡಿಸಿ ಬೆಳೆಸ್ತಾ ಇರ್ತಾನೆ. ಆ ಹುಳಿ ಮರಿ ದಿನಗಳು ಕಳೆದಂತೆ ದೊಡ್ಡದಾಯಿತು. ಪ್ರತಿದಿನ ಅದು ಸಹ ಕುರಿಗಳ ಜೊತೆ ಕಾಡಿಗೆ ಹೋಗ್ತಾ ಇತ್ತು. ಹುಲಿ ಕುರಿಗಳಲ್ಲಿ ಹುಲ್ಲು ಮೇಯೋದನ್ನು ಗಮನಿಸುತ್ತೆ, ಆದರೆ ಅದು ಒಂದು ಮಾಂಸಾಹಾರಿ ಪ್ರಾಣಿ ಅಂತ ಅದಕ್ಕೆ ಗೊತ್ತಿರಲಿಲ್ಲ. ಬಹುಶಃ ನಾನಿನ್ನೂ ಚಿಕ್ಕವನಿರ್ಬೋದು, ನನ್ನ ವಯಸ್ಸು ಇನ್ನೂ ಸಾಲದು, ನಾನು ಇವ್ರ ಥರ ಹುಲ್ಲು ಮೇಯೋದಕ್ಕೆ ಆಗಲ್ಲ ಅಂತ ತನ್ನಲ್ಲಿ ತಾನೇ ಹೇಳ್ಕೊಳ್ತಾ ಇತ್ತು. ಹುಲಿ ಮನಸ್ಸಿನಲ್ಲಿ, ನಾನೊಬ್ಬ ಕುರಿ, ಈ ಕುರಿಗಳನ್ನು ನನ್ನ ಫ್ರೆಂಡ್ಸ್, ನನ್ನನ್ನು ಸಾಕಿದಂತಹ ಈ ವ್ಯಕ್ತಿ ನಮ್ಮ ಓನರ್, ಅಂದರೆ ನಮ್ಮನ್ನು ಕುರಿ ಕಾಯೋನು ಅಂತ ಫಿಕ್ಸ್ ಆಗಿತ್ತು. ಸ್ವಲ್ಪ ದಿನಗಳ ನಂತರ ಒಂದು ದಿನ ಕಾಡಿನಲ್ಲಿ ಕುರಿಗಳ ಗುಂಪು ಇದ್ದಾಗ ಅದನ್ನು ಕಾಡಿನಲ್ಲಿರೋ ಒಂದು ದೊಡ್ಡ ಹುಲಿ ನೋಡುತ್ತೆ.
ಆಗ ಅದು ಆ ಕುರಿಗಳ ಗುಂಪನ್ನು ನೋಡಿ, ಆಹಾ, ನನಗೆ ಇವತ್ತು ಭರ್ಜರಿ ಊಟ ಸಿಗುತ್ತೆ, ನಾನು ಹೇಗಾದರೂ ಮಾಡಿ ಈ ಗುಂಪಿನಲ್ಲಿ ಒಂದು ಕುರಿನಾದರೂ ಈ ದಿನ ಬೇಟೆ ಆಡಲೇಬೇಕು ಅಂತ ಹೇಳ್ಕೊಳ್ಳುತ್ತೆ. ಕುರಿಗಳ ಗುಂಪು ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೆ. ಹುಲಿ ಶಬ್ದ ಕೇಳಿದ ಕೂಡಲೇ ಆ ಕುರಿಗಳ ಗುಂಪು ಜೋರಾಗಿ ಓಡೋದಕ್ಕೆ ಶುರು ಮಾಡುತ್ತೆ. ಆಗ ಆ ಗುಂಪಿನಲ್ಲಿ ಸಾಕಿರೋ ಹುಲಿ ಕೂಡ ಓಡ್ತಾ ಇರುತ್ತೆ. ಅದನ್ನು ನೋಡಿದಂಥ ಆ ಕಾಡಿನ ಹುಲಿಗೆ ಆಶ್ಚರ್ಯ ಆಗುತ್ತೆ. ಅರೆ, ನನ್ನನ್ನು ನೋಡಿ ಕುರಿಗಳು ಓಡಿದ್ರೆ ಪರವಾಗಿಲ್ಲ, ಆದರೆ ಹುಲಿ ಯಾಕೆ ಓಡ್ತಾ ಇದೆ ಅಂತ ಅದರ ಗಮನ ಬೇಟೆಯಾಡೋ ಕಡೆಯಿಂದ ಆ ಒಂದು ಸಾಕಿರೋ ಹುಲಿ ಮೇಲೆ ಹೋಯಿತು. ಅದು ಅದನ್ನು ಹಟ್ಟಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡುತ್ತೆ. ಆಗ ಆ ಸಾಕಿರೋ ಹುಲಿ, ಬೇಡ ಬೇಡ, ನನ್ನನ್ನು ಸಾಯಿಸಬೇಡ, ನನ್ನನ್ನು ಬಿಟ್ಟುಬಿಡು ಅಂತ ಕೂಗಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನು ಗಮನಿಸಿದ ಆ ಕಾಡಿನ ಹುಲಿಗೆ ಇನ್ನೂ ಆಶ್ಚರ್ಯ. ಅದು ಇನ್ನೂ ವೇಗವಾಗಿ ಹಟ್ಟಿಸಿ ಕೊನೆಗೆ ಅದನ್ನು ಹಿಡಿಯುತ್ತೆ. ಆಗ ಆ ಕಾಡಿನ ಹುಲಿ ಕೇಳುತ್ತೆ, ನೀನು ನನ್ನ ಥರ ಹುಲಿನೇ, ನೀನು ಯಾಕೆ ನನ್ನನ್ನು ನೋಡಿ ಭಯ ಪಡ್ತಾ ಇದ್ದೀಯಾ, ಓಡ್ತಾ ಇದ್ದೀಯಾ, ಅಷ್ಟು ದೊಡ್ಡ ಕುರಿಗಳು ಗುಂಪಿನಲ್ಲಿದೆಯಾ, ಒಂದು ಕುರಿನೂ ಸಹ ನೀನು ಬೇಟೆಯಾಡಿಲ್ವಾ, ಯಾಕೆ, ಏನಾಯಿತು ಅನ್ನುತ್ತೆ. ಅದಕ್ಕೆ ಈ ಸಾಕಿರ್ತಕ್ಕಂಥ ಹುಲಿ ಹೇಳುತ್ತೆ, ಇಲ್ಲ ಇಲ್ಲ, ನಾನು ಹುಲಿ ಅಲ್ಲ, ನಾನು ಕುರಿಗಳ ಮಧ್ಯೆನೇ ನಾನು ಇರೋದು, ಕುರಿಗಳೆಲ್ಲ ನನ್ನ ಫ್ರೆಂಡ್ಸ್, ಕುರಿ ಕಾಯೋನು ನಮ್ಮ ಓನರ್ ಅಂತ ಹೇಳುತ್ತೆ. ಪ್ರತಿದಿನ ನಾ ಕುರಿಗಳ ಜೊತೆನೇ ಕಾಡಿಗೆ ಬರ್ತೀನಿ ಹೋಗ್ತೀನಿ ಅಂತ ಹೇಳುತ್ತೆ. ಆಗ ಆ ಕಾಡಿನ ಹುಲಿಗೆ ಅರ್ಥ ಆಗುತ್ತೆ, ಓ, ಇದು ಕುರಿಗಳ ಮಧ್ಯೆ ಬೆಳೆದಿದೆ, ಅದರಿಂದ ಇದು ಒಂದು ಕುರಿ ಅಂತ ಬಲವಾಗಿ ನಂಬಿದೆ ಅಂತ ಗೊತ್ತಾಗುತ್ತೆ. ಇದನ್ನು ಹೇಗಾದರೂ ಮಾಡಿ ನನ್ನ ಜೊತೆ ಕರ್ಕೊಂಡು ಕಾಡಿಗೆ ಹೋಗಿ ನೀನೊಂದು ಹುಲಿ ಅಂತ ತಿಳಿಸ್ಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ಳುತ್ತೆ. ಆ ಸಾಕಿರೋ ಹುಲಿನ ಕೇಳುತ್ತೆ, ಹಾಗಾದರೆ ನೀನು ಇಷ್ಟು ದಿನ ಏನು ತಿಂತಾ ಇದ್ದೆ? ಅದಕ್ಕೆ ಅದು, ನಮ್ಮ ಓನರ್ ನನಗೆ ಪ್ರತಿದಿನ ಹಾಲು ಕೊಡ್ತಾಯಿದ್ರು, ನನಗೆ ಹುಲ್ಲು ತಿನ್ನೋಕ್ಕೆ ಇನ್ನೂ ಬರಲ್ಲ ಅನ್ನುತ್ತೆ. ಆಗ ಆ ಕಾಡಿನ ಹುಲಿ, ಇಲ್ಲ, ನೀನು ನನ್ನ ಥರ ಹುಲಿ, ನಾವು ಮಾಂಸಾಹಾರಿಗಳು, ನಮ್ಮ ಕೈಯಲ್ಲಿ ಹುಲ್ಲು ತಿಂದು ಜೀವಿಸೋಕ್ಕಾಗಲ್ಲ, ಅದರಿಂದಲೇ ನೀನು ಇಷ್ಟೊಂದು ಸಣ್ಣಕ್ಕೆ ಬಲಹೀನವಾಗಿದ್ದೀಯಾ, ನನ್ನ ಜೊತೆ ಬಾ, ಕಾಡಿಗೆ ಹೋಗೋಣ, ಬೇಟೆಯಾಡೋಣ ಅನ್ನುತ್ತೆ. ಅದಕ್ಕೆ ಆ ಸಾಕಿರ್ತಕ್ಕಂಥ ಹುಲಿ ಹೇಳುತ್ತೆ, ಇಲ್ಲ ಇಲ್ಲ, ನಾನು ನಿನ್ನ ಜೊತೆ ಬರಲ್ಲ, ನಾನು ಕುರಿನೇ, ನೀನು ನನ್ನನ್ನು ತಿಂದು ಹಾಕ್ತೀಯಾ ಅನ್ನುತ್ತೆ. ಅದಕ್ಕೆ ಕೋಪ ಬಂದ ಆ ಕಾಡಿನ ಹುಲಿ ಅದರ ಕತ್ತು ಹಿಡಿದು ಎಳೆದುಕೊಂಡು ಹೋಗಿ ಜೋರಾಗಿ ಒಂದು ನದಿ ಮುಂದೆ ನಿಲ್ಲಿಸುತ್ತೆ. ನೀರಿನಲ್ಲಿ ಅದರ ಒಂದು ಪ್ರತಿಬಿಂಬವನ್ನು ನೋಡಿಸಿ, ನೋಡು, ನಾವಿಬ್ಬರೂ ನೋಡೋದಕ್ಕೆ ಒಂದೇ ಥರ ಇದ್ದೀವಿ, ನೀನು ನನ್ನ ಥರ ಹುಲಿನೇ ಅನ್ನುತ್ತೆ. ಆದರೆ ಆ ಸಾಕಿರೋ ಹುಲಿ ಆವಾಗಲೂ ನಂಬಲ್ಲ, ಇಲ್ಲ, ನಾವು ನೋಡೋಕ್ಕೆ ಒಂದೇ ಥರ ಇರಬಹುದು, ಆದರೂ ನಾನು ಕುರಿನೇ ಅನ್ನುತ್ತೆ. ಆಗ ಕಾಡಿನ ಹುಲಿಗೆ, ಸರಿ, ಈಗಲೇ ನೀನು ಹುಲಿ ಅಂತ ನಿನಗೆ ಪ್ರೂವ್ ಮಾಡಿ ತೋರಿಸ್ತೀನಿ, ಅಲ್ಲಿರೋ ಒಂದು ಜಿಂಕೆಗಳ ಗುಂಪು ನೋಡು, ನಾನು ಇಲ್ಲೇ ಬಚ್ಚಿಟ್ಕೊಳ್ತೀನಿ, ನೀನು ಮಾತ್ರ ಜೋರಾಗಿ ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜೋರಾಗಿ ಕೂಗಾಡ್ತಾ ಗರ್ಜಿಸುತ್ತಾ ಆ ಜಿಂಕೆಗಳ ಕಡೆ ಹೋಗು, ಅವು ನಿನ್ನನ್ನು ನೋಡಿ ಭಯಪಟ್ಟು ಓಡುತ್ತೆ, ಆಗಲಾದರೂ ನಂಬ್ತೀಯಲ್ಲ ನೀನು ಹುಲಿ ಅಂತ ಅನ್ನುತ್ತೆ. ನಿನಗೆ ಆಗ ಗೊತ್ತಾಗುತ್ತೆ ನಿನ್ನ ಬಲ, ನಿನ್ನ ಸಾಮರ್ಥ್ಯ ಏನು ಅಂತ ಹೇಳಿ ಆ ಒಂದು ಹುಲಿನ ಕಲಿಸುತ್ತೆ. ಆಗ ಆ ಸಾಕಿರೋ ಹುಲಿ ಸರಿ ಅಂತ ಹೇಳಿ ಮೊದಲನೇ ಬಾರಿ ಕೂಗ್ತಾ ಭಯದಿಂದಾನೇ ಆ ಜಿಂಕೆಗಳ ಕಡೆ ಹೋಗುತ್ತೆ. ಆ ಜಿಂಕೆಗಳು ಈ ಹುಲಿನ ನೋಡಿ ಓಡೋದಕ್ಕೆ ಶುರು ಮಾಡಿದವು. ಆಗ ಆ ಸಾಕಿರೋ ಹುಲಿ ನಂಬುತ್ತೆ, ಹೌದು, ನಾನೊಂದು ಹುಲಿ, ಕುರಿ ಅಲ್ಲ ಅಂತ. ಚಿಕ್ಕ ವಯಸ್ಸಿನಿಂದ ಕುರಿಗಳ ಮಧ್ಯೆ ಬೆಳೆದು ನಾನೊಬ್ಬ ಕುರಿ ಅಂತ ತಿಳ್ಕೊಂಡು ನನ್ನ ಸಾಮರ್ಥ್ಯ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳುತ್ತೆ. ಆ ಕಾಡಿನ ಹುಲಿ ಸ್ವಲ್ಪ ದಿನ ಆ ಸಾಕಿರೋ ಹುಲಿಗೆ ಹೇಗೆ ಗರ್ಜಿಸಬೇಕು, ಹೇಗೆ ಕಾಡಿನಲ್ಲಿ ಬೇಟೆಯಾಡಬೇಕು ಅಂತ ಹೇಳ್ಕೊಡುತ್ತೆ. ಕತೆ ಮುಗಿದ ಮೇಲೆ ಆ ಸೈಕಾಲಜಿಸ್ಟ್ ಶ್ಯಾಮ್ಗೆ ಕೇಳ್ತಾನೆ, ಈಗ ಗೊತ್ತಾಯ್ತಾ ನಿನ್ನ ಪ್ರಾಬ್ಲಮ್ ಏನು ಅಂತ? ಚಿಕ್ಕ ವಯಸ್ಸಿನಿಂದ ನೀನು ಬೆಳೆದ ವಾತಾವರಣ, ಮನುಷ್ಯರ ನಡವಳಿಕೆ, ನೀನೊಬ್ಬ ಒಂದು ಆ್ಯಾವರೇಜ್ ಸ್ಟೂಡೆಂಟ್ ಅಂತ ಮನಸ್ಸಿನಲ್ಲಿ ಬಲವಾಗಿ ಮುದ್ರೆ ಹಾಕಿದೀಯ. ಆದರೆ ನಿನ್ನ ಬಲ, ನಿನ್ನ ಸಾಮರ್ಥ್ಯ ಏನು ಅಂತ ನಿನಗೆ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನನಗೆ ಸಮುದ್ರದ ಅಲೆಗಳಂದರೆ ತುಂಬ ಇಷ್ಟ, ಯಾಕಂದರೆ ಅವು ಎಷ್ಟು ಕೆಳಗೆ ಬೀಳುತ್ತೋ ಅದಕ್ಕಿಂತ ಮೇಲೆ ಅಪ್ಪಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇರುತ್ತೆ ಅಂತಾರೆ. ಸೊ ನಿನ್ನನ್ನು ನೀನು ನಂಬು, ನಿನಗಂತ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ನೀನು ತಪ್ಪದೆ ಯಾವುದಾದ್ರೂ ಒಂದು ಸಾಧಿಸ್ತೀಯಾ ಅಂತ ನಂಬು. ನಮ್ಮೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೆಳಿಬೇಕಂದ್ರೆ ಸ್ನೇಹಿತರೆ, ನಾವು ಯಾವುದಾದ್ರೂ ಒಂದು ಕೆಲಸನ
ತುಂಬ ಸಲ ಪ್ರಾಕ್ಟೀಸ್ ಮಾಡಬೇಕು. ನೀವು ಯಾವುದೇ ಒಂದು ಎಕ್ಸಾಮ್ ಬರೀಬೇಕಂದ್ರೂ ಅಥವಾ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಂದ್ರೂ ಮೊದಲು ಪ್ರಾಕ್ಟೀಸ್ ಮಾಡಿ. ಇದರಿಂದ ನೀವು ಕಾನ್ಫಿಡೆಂಟಾಗಿ ಫೇಸ್ ಮಾಡಬಹುದು. ಇದರಿಂದ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಸಹ ಹೆಚ್ಚುತ್ತೆ. ಜೀವನದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬಂದರೂ ಸಹ ನೀವು ಅದನ್ನು ಈಸಿಯಾಗಿ ಫೇಸ್ ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದ.